ಅದೇ ಹೇಳಿದ್ವಲ್ವ 10 ಮುಗಿದ ತಕ್ಷಣ ಮದುವೆ ಆಯಿತು. ಇನ್ನೇನು 1 ವರ್ಷದೊಳಗೆ ಮಗು ಆಯಿತು. ಇನ್ನೇನಾಗುತ್ತೆ, 11 ವರ್ಷ ಮಗ ಇದ್ದಾನೆ. ಅವಾಗೆಲ್ಲ ಸಣ್ಣ ಚಿಕ್ಕ ಏಜಿಗೆ ಮದುವೆ ಮಾಡ್ತಿದ್ರಲ್ಲ. ಹೇಳ್ಬೇಕು, ಅವಳ ಹಸ್ಬೆಂಡು ತೀರೋಗಿದ್ದಾರೆ. ಇದು ಸೆಕೆಂಡ್ ಮ್ಯಾರೇಜ್ ಆಗಿರೋದು ನಾವು. 1 ಇಯರ್ ಆಯಿತು. ಅವಾಗ ಕಷ್ಟ ಇರೋದಕ್ಕೆ ಹಾಸ್ಟೆಲ್ಗೆ ಆಗ್ತಿತ್ತು, ಇಲ್ಲಾಂದ್ರೆ ಆಗ್ತಿದ್ದಿಲ್ಲ. ಇವಾಗ ಚೆನ್ನಾಗಿ ಇವಾಗ ಸೆಕೆಂಡ್ ಮ್ಯಾರೇಜ್ ಆಗಿರೋದು ಇಲ್ಲಿ. ಪುನೀತ್ ತೀರೋದ್ರಲ್ವಾ, ಆವಾಗ ನಮ್ಮ ಹಸ್ಬೆಂಡ್ ತೀರೋಗಿದ್ದು. ಇಲ್ಲಾಂದ್ರೆ ಹಾಸ್ಟೆಲ್ಗೆ ಆಗ್ತಿರ್ಲಿಲ್ಲ. ಅವಾಗ ಕಷ್ಟ ಇತ್ತಂದ್ರೆ ಆಗಿದ್ದು ಅಷ್ಟೇ. ಇವಾಗ ಇನ್ನು ಮುಂದಿನ ಇಲ್ಲೇ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಹಾಂ, ಇದೆ. ಏನು ಮಾಡೋದು, ದೇವರು ಹಂಗೆ ಯಾವಾಗ ಏನೇನಾಗುತ್ತೋ. ನಾವು ಭಾಳ ಕಷ್ಟಪಟ್ಟು ಇವಾಗೇನೋ ದೇವರು ಒಳ್ಳೆ ಇದು ಕೊಟ್ಟಿದ್ದಾರೆ. ಹೌದು, ಹೌದು. ಎಲ್ಲ ಕೊಟ್ಬಿಟ್ರೆ ದೇವ್ರು ನೆನೆಸೋದೇ ಇಲ್ಲ ಅನ್ಕೊಂತೀವಿ. ದೇವ್ರು ನೆನೆಸ್ತೀವಿ, ಎಲ್ಲ ಕೊಟ್ಬಿಟ್ರೆ. ಅಯ್ಯೋ, ಇವಾಗ ದೇವ್ರ ಹೆಸರಲ್ಲೇ ಮೊದಲೇ ಎಲ್ಲ ಫ್ರಾಡ್ಗಳು ನಡೆಸ್ತಾರೆ. ಎಲ್ಲ ದೇವ್ರ ಹೆಸರು ಹೇಳ್ಕೊಂಡು ಯಾವುದಾದ್ರೂ ಗುಡಿಗಳು ಕಟ್ಟೋದು, ಏನೇನೋ ಮಾಡ್ತಾರೆ. ನಾವು ಮೊನ್ನೆ ಮುಳ್ಬಾಗ್ಲ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅವ್ರು ಸುಮ್ಮನೆ ಸುಳ್ಳು ಹೇಳ್ತವ್ರೆ. ಲಾಸ್ಟಿಗೆ ಮನೆ ಸರಿ ಇಲ್ಲ, ನಿಮ್ಮ ಮಕ್ಕಳಾಗಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು, ನನಗೆ ಆಲ್ರೆಡಿ ಮದುವೆಗೆ ಒಂದು ಮಗು ಐತೆ. ಅವನು ಹೇಳಿದ್ದು ಮಕ್ಕಳೇ ಆಗಲ್ಲ ಹುಡುಗಿ ಬಿದ್ರಲ್ಲಿ ಸಮಸ್ಯೆ ಇದೆ, ಯಾರೋ ತಿರುಪತಿ ಲಡ್ಡಲ್ಲಿ ಯಾಕೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತವ್ರೆ. ನಾನು ಹೋಗ್ಬೇಕು ಆಡಬೇಕು ಅಂತ ನಾವೇ ಹೋಗಿ ನಾವೇ ತಿರುಪತಿ ಲಡ್ಡು ತಿಂದಿರೋದು, ಬೇರೆ ಯಾರು ಕೊಟ್ಟೇ ಇಲ್ಲ. ಹೇಳ್ತಾರೆ ಮನೇಲಿ ಸಮಸ್ಯೆ ಇದೆ ಹಂಗೆ ಹಿಂಗೆ ಅಂತೇಳಿ. ದುಡ್ಡು ನಿಲ್ಲಲ್ಲ. ಇವಾಗ ಆಲ್ಮೋಸ್ಟ್ ಖರ್ಚು ಮಾಡಿದ್ರೆ ದುಡ್ಡು ಹೆಂಗೆ ನಿಲ್ಲುತ್ತೆ, ಖರ್ಚಾಗೆ ಆಗುತ್ತೆ ಅಂತೇಳಿ. ಆಮೇಲೆ ಲಾಸ್ಟ್ ಪೂಜೆ ಮಾಡಿಸ್ಬೇಕಂತೇಳಿ ಎಷ್ಟು ಕೇಳಿರ್ಬೋದು ಹೇಳಿ ಅಮೌಂಟ್? ಅವನು 15,000 ಇಲ್ಲ. ಹಾಂ, ಬೇರೆ ಕಡೆ ಎಲ್ಲ 1,000 ಹಿಂಗೆ ಕಾಯಿ ಕಟ್ಟೋದು ಅದೆಲ್ಲ ಮಾಡ್ತಾರೆ. ಅವ್ನು ಡೈರೆಕ್ಟ್ 15,000 ಇಟ್ಬಿಟ್ಟ. ಅದು ಗ್ಯಾರಂಟಿ ಕೊಡ್ತಾನಂತೆ, ಆರಾಮ್ ಸಾಲ ಹೋಗುತ್ತೆ. ಇವಾಗ ದೇವರು ಕನ್ಸಲ್ಲಿ ಬಂದಿತ್ತಂತೆ, ಭಕ್ತರ ಕಷ್ಟ ನೆರವೇರಿಸು ಅಂತ ಅವ್ನು ಹೇಳ್ತೇನೆ. ಅವನು ಅದು ಅರ್ಧ ಗಂಟೆ ಸ್ಪೀಚ್ ಕೊಟ್ಟ ದೇವ್ರ ಬಗ್ಗೆ ಕನ್ಸಲ್ವ. ಅವನಿನ್ನೂ 30 ಅಷ್ಟೇ, ಅವನಿಗೆ ಏಜ್ ಆಗಿಲ್ಲ ಹುಡುಗ. 3 ಬಿಲ್ಡಿಂಗ್ ಕಟ್ಟಿ ಮತ್ತೆ ಬಿಲ್ಡಿಂಗ್ ಕಟ್ತಾವನೆ. ಇದು ಊರು ಬಿಟ್ಟು ಆಚೆ ಗುಡಿ ಮಾಡ್ಕೊಂಡವನು ಅವನು, ಕಾಟೇರಮ್ಮ ಅಂತ. ಅಯ್ಯೋ, ಅರ್ಧ ಹೋಗ್ಲು 1 ಅಡಿ ಜಾಗ ಕೊಂಡ್ಕೊಳಂಗಿಲ್ಲ ಇವಾಗ. ಬಂಗಾರ, ಈ ಜಾಗ, ಮನೆ ಕಟ್ಟಕ್ಕಂತೂ ಆಗಲ್ಲ. ಹೌದೌದು. ಅಯ್ಯೋ, ಇವಾಗ ಸದ್ಯಕ್ಕೆ ನಾವು ಬದುಕಾಗಿ ದುಡಿದ್ರೆ ಸಾಕು ಜೀವನ. ಈ ಮನೆ ಅದೆಲ್ಲ ಕನ್ಸಿಟ್ಕೊಬಾರ್ದು. ಮಕ್ಳಿಗೆ ಆಸ್ತಿನೂ ಮಾಡಿರ್ಬೋ, ಅವ್ರಿಗೆ ಎಜುಕೇಷನ್ ಕೊಟ್ಟರೆ ಅದೇ ದೊಡ್ಡ ಆಸ್ತಿ. ಒಳ್ಳೆ ಬುದ್ಧಿ, ಒಳ್ಳೆ ಎಜುಕೇಷನ್ ಕೊಟ್ಟರೆ ಅದೇ ಒಂದು ಆಸ್ತಿ. ಅಯ್ಯೋ, ತುಂಬ ಲೈಫಲ್ಲಿ ನೋಡ್ಬಿಟ್ಟಿದ್ದೀನಿ. ಚಿಕ್ಕ ಏಜಿಗೆ ಒಂದು 20 ಎಲ್ಲ ಲೈಫ್ ಹೆಂಗಿರುತ್ತೆ ಅಂತ ನೋಡ್ಬಿಟ್ಟೆ. ಹೆಂಗೆ ಯಾರಿಗ್ಯಾರು ಆಗಲ್ಲ. ಇದು ದುಡ್ಡಿದ್ರೆ ನಿಮ್ಮ ಹತ್ರ, ನನ್ನ ಹತ್ರ ಯಾರು ಇದ್ದೀರಾ? ನನ್ನ ಮಗ ಬಿಟ್ಟರೆ, ನನ್ನ ಮಗ ಕಷ್ಟ ಸುಖದಲ್ಲೂ ಎಲ್ಲ ಜೊತೆಗಿಲ್ಲ, ಯಾರು ಇದ್ದೀರಾ? ಇವಾಗೆಲ್ಲ ಚೆನ್ನಾಗಿದ್ದೀನಿ ಅಂತ ಎಲ್ಲರೂ ನನ್ನಿಂದ ಇದ್ದೀರಿ. ಓಟ್ ಮಾಡ್ಕೊಂಡು ಇಲ್ಲ ಇಲ್ಲ. ನಾವು ಹೋಟ್ಲು ಮನೆ ಕೆಲ್ಸಕ್ಕೆ ಹೋಗ್ತಿದ್ವಿ, ಇವೆಲ್ಲ ಫ್ಯಾಕ್ಟ್ರಿಗಳು ಹೋಗ್ತಿದ್ವಿ. ಮನೆ ಕೆಲಸನ ಒಂದು 3 ವರ್ಷ 4 ವರ್ಷ ಮಾಡಿದ್ವಿ, ಒಂದು 5-6 ವರ್ಷನೇ. ಮತ್ತು ಆಮೇಲೆ ಹೋಟ್ಲ್ ಇದ್ವಿ ಲಾಕ್ಡೌನಲ್ಲಿ, ಟೀ ಸ್ಟಾಲ್. ಅದೊಂದು 3-4 ವರ್ಷ ಮಾಡಿದ್ವಿ. ಎಲ್ಲೆಲ್ಲಿ ಗಣೇಶ ಮುಳುಬಾಗ್ಲಲ್ಲ.
ಅದು ನೀವು ಬರೋದು ನನಗೆ ಹೆಂಗೆ ಗೊತ್ತಾಗುತ್ತೆ? ಮುಳ್ಬಾಗ್ಲಿಗೆ ಬಂದು ಕರ್ಕೊಂಡೋಗಿ ಅಂತ. ನೀವು ಸ್ವಾಮೀಜಿ ಥರ ಏನೋ ಕನ್ಸಲ್ಲಿ ನೋಡ್ಬೇಕಪ್ಪ. ಹಾಗೆ ಅಲ್ಲೋ ಕಾಟೇರಮ್ಮ ಅಂತ ಅಲ್ಲೂ ಹೊಸಕೋಟೆಲಾಗಿದೆ. ಅದು ಬಿಸ್ನೆಸ್ಸೇ. ಕಾಯಿ ಕಟ್ಟಬೇಕಂತ 9 ವಾರ, ಕಾಯಿ ಕಟ್ಟಕ್ಕೆ 100 ರೂಪಾಯಿ ತಗೊತಾರೆ ಕಾಯಿಗೆ. ಮತ್ತು ನೀನು ಕಷ್ಟ ಹೇಳ್ಕೊಳಕ್ಕೆ ಮತ್ತೆ ದುಡ್ಡು ಕೊಡಬೇಕು, ಮತ್ತು ಅದನ್ನು 9 ವಾರ ಕಟ್ಟಬೇಕು. ಅದು ಯಾಕೆ ಅವ್ರ ಹತ್ರ ಹೋಗಿ ಹೇಳ್ಕೋಬೇಕು? ನೋಡು, ನಾವು ಮನುಷ್ಯ ಅಂದಮೇಲೆ ಬದುಕಿದಾಗಿಂದ ಸಾಯೋವರೆಗೂ ಎಲ್ಲ ಏನಾರು ಒಂದು ಇದ್ದೇ ಇದೆ. ಅಯ್ಯೋ ಭಾಳ ಆಗ್ಬಿಟ್ಟಿದ್ದೇವೆ. ಶಿವಮೊಗ್ಗದಲ್ಲೊಂದು ಏರ್ಪೋರ್ಟ್ ಹತ್ರ ಅದು ಮೆಣಸಿನ್ಕಾಯಿ ರುಬ್ಬಾಕದಂತೆ, ದೇವ್ರಿಗೆ ಹಚ್ಚೋದಂತೆ. ಅದೊಂದಾಗಿದೆ. ಮತ್ತು ಗೌಡ್ಗೆರೆ ಮಂಡ್ಯದ ಹತ್ರ ಅದು ಕಾಯಿ ಕಟ್ಟೋದೆ. ಎಲ್ಲ ಹಿಂಗೆಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಅದ್ರಾಗಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಮಾಡಿಬಿಡ್ತಾರೆ ಜನಗಳು. ಎದ್ದು ಹೋಗಿದ್ದು ಭಾಳ ಫೇಮಸ್ ಮಾಡ್ಬಿಟ್ಟು ನಾವು ಮೊನ್ನೆ ಹೋಗಿದ್ವಿ. ಅಲ್ಲಿ ಹೋಗಿ ಹಸು ನೀರು ಒಯ್ಯೋಕ್ಕೂ ದುಡ್ಡು ಕೊಡಬೇಕು. ಮತ್ತು ನೀನು ಹಸು ಹತ್ರ ಏನು ಹಿಂಗೆ ಕಾಲು ಹಿಂಗೆ ಇದು ಅನ್ನುತ್ತೆ. ಇವಾಗ ಹಸು ಅನ್ನೇ ಅನ್ನುತ್ತೆ ಮುಂದೆ ಕೂತ್ಕೊಂಡು, ಅದನ್ನು ಕೇಳೋಕ್ಕೂ ದುಡ್ಡು ಕೊಡ್ಬೇಕು ನೀವು ಕಷ್ಟ ಹೇಳ್ಕೊಳಕ್ಕೆ. ಅಲ್ಲಿ ಕಾಯಿ ಕಟ್ಟೋಕ್ಕೂ ಎಲ್ಲ ಪ್ರತಿಯೊಂದು ಅಂದರೆ ಊಟ ಮಾತ್ರ ಯಾಕೆ ಸುಡಬೇಕು. 24/7 ಇದೆ. ಯಾವಾಗ ಬೇಕಿದ್ರೂ ಊಟ ಅಂದರೆ ಚೆನ್ನಾಗೂ ಇದೆ ಊಟ. ಗಿನ್ನಿಸ್ ದಾಖಲಾಗಿದೆ ಅಲ್ವಾ ಅದು, ಬುಕ್ಕಲ್ಲಿ ಆ್ಯಡ್ ಆಗಿದೆ ಅಂದರೆ. ಊಟ ಮಾತ್ರ ಇದಿಲ್ಲ ಅಂದರೆ ದುಡ್ಡು, ಎಲ್ಲದಕ್ಕೂ ದುಡ್ಡು ಅದು ಒಂಚೂರು ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಪಾಪ. ಊಟದ್ದಂತೂ ಪಾಪ ಊಟ ಚೆನ್ನಾಗಿತ್ತು ಅಂದರೆ ವೇಸ್ಟ್ ಮಾಡಬಾರ್ದು ಅಷ್ಟೇ. 24/7 ಇದೆ ಊಟ. ಚೆನ್ನಾಗೂ ಇತ್ತು, ಸುಡೋದು ಚೆನ್ನಾಗಿತ್ತು ಊಟದ್ದು ಪಾಪ. ಇಲ್ಲಿ ಶಿವಮೊಗ್ಗದಲ್ಲಿ ಖಾರ ಹಚ್ಚೋದು ಅಂದ್ರಲ್ವ, ಅವನು ಅಲ್ಲಿ ಒಂದು 3 ಅಫ್ಟಿಯರ್ ಬಿಲ್ಡಿಂಗ್ ಕಟ್ಬಿಟ್ಟು ಮದುವೆ ಆಗ್ತಾವನೆ ಸ್ವಾಮೀಜಿ. ಫಸ್ಟಿಗೆ ಏರ್ಪೋರ್ಟ್ ಆದರೆ ನಾವು ಶಿವಮೊಗ್ಗ ಹುಟ್ಟು ಬೆಳೆದು ದೂರೋದು, ನಮ್ಮ ಅಜ್ಜಿ ಊರು ಅಲ್ವಾ, ಅಲ್ಲೇನು ದೇವಸ್ಥಾನನೇ ಇದ್ದಿಲ್ಲ. ರೀಸೆಂಟಾಗಿ ದೇವಸ್ಥಾನ ಕಟ್ಬಿಟ್ಟು ದೇವ್ರ ಹೆಸರು ಅಲ್ಲಿ ಗೊಂಬೆ ಕಟ್ಟೋದು. ಆಟ ಆಡ್ತಾರಲ್ವ ಸಣ್ಣ ಹುಡುಗರು, ಆ ಗೊಂಬೆ ಕಟ್ಟೋದಲ್ಲಿ ಎಲ್ಲ ಬಿಸ್ನೆಸ್ ಮಾಡ್ಕೊಂಬಿಟ್ಟಿದೆ ದೇವ್ರ ಹೆಸರು ಹೇಳ್ಕೊಂಡು. ಅದಕ್ಕೆ ದೇವ್ರು ಈಗ ಎದ್ದೇ ಬರ್ತಾ ಇಲ್ಲ. ನೀವೇ ಮಾಡ್ಕೊಳ್ತಾ ಇದ್ದೀರಾ? ಅದೇ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಹತ್ರ ನಾವು ನಂಬನ ಹಿಂಗೆ ಹೇಳ್ತೀವಿ ಕಷ್ಟ ಪರಿಹಾರ ಆಗುತ್ತೆ ಅಂತಾರಲ್ವ, ಅದನ್ನ ಅದು ಬೇಡ. ಹೌದು ಮನಸ್ಸಲ್ಲೇ ದೇವರು. ಹೌದು. ಇವಾಗ ನಮ್ಮೆಲ್ಲರ ಆತ್ಮದಲ್ಲೂ ದೇವರು. ನಾವು ಯಾವಾಗ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ನಾನು ಬಂದಿದ್ದೆ, ನನಗೆ ಕಾಣಲ್ಲ. ಇವಾಗ ದೇವ್ರು ನಿಮ್ಮ ಮನಸ್ಸು ಹೇಳುತ್ತೆ, ನೋಡು ಅವಳಿಗೆ ಕಾಣಲ್ಲ, ಅವಳು ಫೋನ್ ಕಿತ್ಕೊಂಡು ಓಡೋಗು ಅನ್ನತ್ತೆ. ಅದು ಇನ್ನೊಂದು ಮನಸ್ಸು ಹೇಳುತ್ತೆ, ನಾನು ಮಾಡಿದ್ರೆ ನಾಳೆ ನನಗೆ ಕರ್ಮ ಸುಮ್ಮನೆ ಬಿಡಲ್ಲ, ನಾಳೆ ನನಗೂ ಯಾರೋ ಮಾಡ್ತಾರೆ. ಅದು ದೇವರು ಅಲ್ವಾ? ಸೊ ನೀವು ಯಾವ ಒಳ್ಳೇದು ಕೆಟ್ಟದ್ದು ನಮ್ಮಲ್ಲ ಇದು. ಈಗ ನೀವು ನನ್ನ ಹತ್ರ ಈಗ ನಾನೀಗ ಬ್ಯಾಗ್ ಕೊಡ್ತೀನಿ ನಿಮಗೆ ಅಲ್ವಾ? ನೀವು ಇಸ್ಕೊಂಡ್ಬಿಟ್ಟು ಆರಾಮಾಗಿ ಫೋನ್ನಾಗ ಎತ್ಕೊಂಡು ಹೋಗ್ಬೋದು. ಸೊ ನೀವು ಏನಕ್ಕೆ ಮಾಡಲಿಲ್ಲ ಹೇಳಿ? ನಿಮಗೆ ಏನು ಅನಿಸುತ್ತೆ? ಕರ್ಮ ನಮ್ಮನ್ನು ಯಾರು ಏನು ಮಾಡಿದ್ರು ಇದಲ್ಲ, ನಾವೇನು ಮಾಡಿರ್ತೀವಿ ನಾಳೆ ನಮಗೆ ಅದು ರಿಟರ್ನ್ ಆಗೇ ಆಗುತ್ತೆ. ಆಗುತ್ತೆ. ಸೊ ಹಂಗಾಗಿ ನೀವು ಇವಾಗ ನನಗೆ ಊಟ ತೆಗೆದುಕೊಟ್ರಿ ಬ್ಯಾಗಲ್ಲಿ ಅಲ್ವಾ? ನಿಮಗೆ ಮನಸ್ಸು ಹೇಳ್ತಿತ್ತು ಫೋನ್ ಎತ್ಕೊಂಡು ಹೋಗೋಳ್ದ ಹೆಂಗಿದ್ರು ಕಾಣಲ್ಲ. ನೆಕ್ಸ್ಟ್ ನಮಗೂ ಹೋಗೇ ಹೋಗುತ್ತೆ. ಇವಾಗ ನಂದೇ ಉದಾಹರಣೆ, ನನ್ನ ಬಂಗಾರ ಸರ ಕ್ಲೋಸ್ ಫ್ರೆಂಡ್ ತಗೊಂಡೋಗಿದ್ದು. ನನ್ನ ರಾಯರ ಹತ್ರ ಒಂದೇ ಕೇಳಿದ್ದು, ಕಷ್ಟಪಟ್ಟಿದ್ದು ದುಡ್ಡಾದರೆ ಸಿಕ್ಕೇ ಸಿಗುತ್ತೆ ಅಂದೆ. ಅವಳೇ ಬಂದು ತಂದು ಕೊಟ್ಟರು. ನಾನು ಕಷ್ಟಪಟ್ಟು ಮನೆ ಕೆಲಸ ಮಾಡಿ ದುಡ್ದಿರೋ ದುಡ್ಡು ಸರ ಅದು ಕಷ್ಟಪಟ್ಟಿದ್ದಕ್ಕೆ ಸಿಕ್ತು. ನಾನು ಬೇರೆ ಕಳ್ತನ ಮಾಡಿದ್ರೆ ನನಗೆ ಸಿಕ್ತಿದ್ದ. ಹೌದು. ಕಷ್ಟಪಟ್ಟಿರೋ ದುಡ್ಡು ಎಲ್ಲೂ ಹೋಗಲ್ಲ, ಸಿಕ್ಕೇ ಸಿಗುತ್ತೆ. ಮತ್ತು ಅದು ಕರ್ಮ ಅಂತೂ ಬಿಡೋಲ್ಲ. ನಾವೇನು ಮಾಡಿರ್ತೀವಿ ಅದು ಕರ್ಮ ರಿಟರ್ನ್ ಅಂತ ಹಾಗೆ ಆಗುತ್ತೆ. ನನ್ನ ಜೀವನದಲ್ಲಂತೂ ಎಲ್ಲ ಪವಾಡಗಳಾಗಿ ಎಲ್ಲ ನೋಡ್ತಿದ್ದೀನಿ ಈ ವಯಸ್ಸಿಗೆ. ನಾವು ದುಡಿಬೇಕು, ನಾವು ಚೆನ್ನಾಗಿ ಕೈ ಕಾಲು ಗಟ್ಟಿರುತ್ತೆ ದುಡಿಬೇಕು ಅಷ್ಟೇ, ತಿನ್ನಬೇಕು ಅಷ್ಟೇ. ಒಬ್ಬರ ಮೇಲೆ ಡಿಪೆಂಡ್ ಆಗ್ಬೋದು ನಾವು. ಅಲ್ಲೇ ತಪ್ಪು ಮಾಡೋದು, ನಾವು ಡಿಪೆಂಡ್ ಆಗ್ಬಿಟ್ಟು ತಪ್ಪು. ಹೌದು. ದೇವ್ರು ಎಲ್ಲ ಕೊಟ್ಟಿದ್ದಾನಲ್ವ ನಮಗೆ, ಒಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗ್ಬೇಕು ಹೇಳಿ? ದೇವ್ರು ನಂಬ್ತೀನಿ ನಾನು. ಮನುಷ್ಯನ ನಂಬಿ ಮೋಸ ಹೋದಾಗಿಂದ ದೇವ್ರು ನಂಬ್ತೀನಿ. ಆದರೆ ಈ ಪೂಜಾರಿ ಮತ್ತು ಶಾಸ್ತ್ರ ಹೇಳೋರ್ನ ಹಿಂಗೆ ನಿಮ್ಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳೋರ್ನ ಮಾತ್ರ ನಂಬಲ್ಲ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿನಂತೂ ತುಂಬ ನಂಬ್ತೀನಿ. ಹೋಗ್ತೀನಿ, ನನಗೆ ಬೇಜಾರಾಯ್ತಾ ಖುಷಿ ಆಯಿತಾ ಮಂತ್ರಾಲಯಕ್ಕೆ ಹೋಗ್ತೀನಿ, ನನ್ನ ಕೈಲಾದ ಸೇವೆ ಮಾಡ್ತೀನಿ. ಅಲ್ಲೂ ನಿಜವಾಗ್ಲೂ ಬೇರೆ ದೇವಸ್ಥಾನ ದುಡ್ಡಿದೆ, ಅಲ್ಲೊಂದು ರೂಪಾಯಿ ದುಡ್ಡಿಲ್ಲ. ನೀವು ಕೈಲಾದ ಸೇವೆ ಅವ್ರು ಆರಾಮಾಗಿ ದೇವ್ರ ಗುಡಿಲಿ ಹೋಗಿ ಸೇವೆ ಮಾಡ್ಬೋದು ಬೇಕಿದ್ರೆ. ನೆನ್ನೆ ಅನ್ನದಾಸೋಹದಲ್ಲಿ ಹೋದ್ವಿ, ನಿಜ ಒಂದು ಹನಿ ನೀರು ಕುಡ್ದಿಲ್ಲ. ನೀನು ನಂಬ್ತಿರೋ ದಾಸೋಹ 2 ಗಂಟೆ ತನಕ ದಾಸೋಹ ನೀಡಿದ ಅನ್ನದಾಸೋಹ ಮಾಡಿರೋದು. ನಾವು ಎಲ್ಲಿ ಇದೆ ನಾವು ಸೇವೆ ಮಾಡ್ತೀವಂದ್ರೆ ನಾವು ಹೋಗಿ ಸೇವೆ ಮಾಡ್ಬೋದು. ಅವ್ರೇನು ಬಲವಂತ ಮಾಡಲ್ಲ.
ಸೇಮ್ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅನ್ನ ನೀಡ್ತಿದ್ರು ಇನ್ನೂ ನೀಡ್ಬೇಕು ಅನಿಸ್ತೈತೆ. ಹೋಗಿ ಊಟ ಮಾಡಿ ಅಂತಿದ್ದಾರೆ ಅವರು. ನಾವು ಊಟ ಮಾಡಲ್ಲ, ನಾವೆಲ್ಲ ಮುಗಿದ ಮೇಲೆ ಊಟ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಎಷ್ಟು ಖುಷಿ ಆಯ್ತಂದ್ರೆ ಒಬ್ರಿಗೆ ಅನ್ನ ನೀಡ್ತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ನಿಜ ಲೈಫಲ್ಲಿ ನಿಜ ನಾವು ಫಸ್ಟ್ ಟೈಮ್ ಅನ್ನ ನೀಡಿದ್ದು, ಒಬ್ರಿಗೆ ಅನ್ನ ನೀಡ್ಬೇಕಾದ್ರೆ ಅಷ್ಟು ಖುಷಿ ಆಯ್ತು ಇವಾಗ. ಸೊ ಅದೇ ಕಾಣೋದಿರೋದು ಏನು ಇವಾಗಿನ ಪ್ರಪಂಚದಲ್ಲಿ ಏನೂ ಹೋಗ್ತಿಲ್ಲ. ನಾವು ಒಬ್ಬರ ಮೇಲೆ ನಂಬಿಕೆ ನಿಜನೇ. ಒಂದು 10 ಇಯರ್ಸ್ ಫ್ರೆಂಡ್ಶಿಪ್ ಮನೆಗೆ ಬಂದು ಕಳ್ತನ ಮಾಡೋದ್ರೆ ಹೆಂಗಿರುತ್ತೆ ಅಲ್ವಾ? ಈ ಥರ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಯ್ಯಪ್ಪ ಒಂದು ಮಾತು ಬೈಲಿಲ್ಲ ಅಂದರೆ ನಾನು ಏನು ಮಾಡೋದು. ತಂದು ಕೊಡು, ನನಗೆ ಸರ ಬೇಕಂದೆ ಅದಷ್ಟೇ. ಇನ್ನೇನು ಆ ಫ್ರೆಂಡ್ ಅಲ್ವಾ, ಹೆಂಗೆ ಬೈಯಕ್ಕೆ ಮನ್ಸು ಬರುತ್ತೆ. ಅವರಿಗೂ ಇಲ್ಲ ಅಂದರೆ ನಮಗೂ ಇರಲ್ವಾ.